ಶಿವನ ಮುಡಿಯಲ್ಲಿ ಗಂಗೆ, ಕೊರಳಲ್ಲಿ ನಾಗನೇಕೆ, ಇದರ ರಹಸ್ಯ ಮಹಾಶಿವರಾತ್ರಿಯಲ್ಲಡಗಿದೆಯೇ? ಇನ್ನೂ ಅನೇಕ ದಂತಕಥೆಗಳನ್ನು ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಿಂದೂ ಧರ್ಮದ ಶೈವ ಸಂಪ್ರದಾಯದಲ್ಲಿ ಮಹಾಶಿವರಾತ್ರಿಯು ವಿಶೇಷವಾಗಿ ಮಹತ್ವದಾಗಿದೆ. ಹಗಲಿನಲ್ಲಿ ಆಚರಿಸಲಾಗುವ ಹೆಚ್ಚಿನ ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಮಹಾಶಿವರಾತ್ರಿಯನ್ನು ರಾತ್ರಿಯಲ್ಲಿ ಆಚರಿಸಲಾಗುತ್ತದೆ. ಇದಲ್ಲದೆ ಸಾಂಸ್ಕೃತಿಕ ಸಂಭ್ರಮದ ಅಭಿವ್ಯಕ್ತಿಯನ್ನು ಒಳಗೊಂಡಿರುವ ಹೆಚ್ಚಿನ ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಮಹಾಶಿವರಾತ್ರಿಯು ಅದರ ಆತ್ಮಾವಲೋಕನದ ಗಮನ, ಉಪವಾಸ, ಶಿವನ ಧ್ಯಾನ, ಸ್ವಯಂ ಅಧ್ಯಯನ, ಸಾಮಾಜಿಕ ಸಾಮರಸ್ಯ ಮತ್ತು ಶಿವ ದೇವಾಲಯಗಳಲ್ಲಿ ರಾತ್ರಿಯ ಜಾಗರಣೆಗಾಗಿ ಗಮನಾರ್ಹವಾದ ಒಂದು ಗಂಭೀರವಾದ ಘಟನೆಯಾಗಿದ್ದು, ರಾತ್ರಿಯಿಡೀ ಜಾಗರಣೆ ಮತ್ತು ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತದೆ. ಏಕೆಂದರೆ ಶೈವ ಹಿಂದೂಗಳು ಈ ರಾತ್ರಿಯನ್ನು ಶಿವನ ಮೂಲಕ ಒಬ್ಬರ ಜೀವನದಲ್ಲಿ ಮತ್ತು ಜಗತ್ತಿನಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವುದು ಎಂದು ಗುರುತಿಸುತ್ತಾರೆ. ಹಣ್ಣುಗಳು, ಎಲೆಗಳು, ಸಿಹಿ ತಿಂಡಿಗಳು ಮತ್ತು ಹಾಲನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ. ಕೆಲವರು ಶಿವನ ವೈದಿಕ ಮತ್ತು ತಾಂತ್ರಿಕ ಪೂಜೆಯೊಂದಿಗೆ ಇಡೀ ದಿನ ಉಪವಾಸವನ್ನು ಮಾಡುತ್ತಾರೆ ಮತ್ತು ಕೆಲವರು ಧ್ಯಾನ ಯೋಗವನ್ನು ಮಾಡುತ್ತಾರೆ. ಶಿವ ದೇವಾಲಯಗಳಲ್ಲಿ ಶಿವನ ಪವಿತ್ರ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ದಿನವಿಡೀ ಜಪಿಸಲ್ಪಡುತ್ತದೆ. ಶಿವಚಾಲೀಸ ಎಂಬ ಸ್ತೋತ್ರವನ್ನು ಪಠಿಸುವ ಮೂಲಕ ಭಕ್ತರು ಶಿವನನ್ನು ಸ್ತುತಿಸುತ್ತಾರೆ. ಶೈವ ಸಂಪ್ರದಾಯದ ಒಂದು ದಂತಕಥೆಯ ಪ್ರಕಾರ ಶಿವನು ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ಸ್ವರ್ಗೀಯ ನೃತ್ಯವನ್ನು ಪ್ರದರ್ಶಿಸುವ ರಾತ್ರಿ ಇದು. ಸ್ತೋತ್ರಗಳ ಪಠಣ, ಶಿವಗ್ರಂಥಗಳ ಪಠಣ ಮತ್ತು ಭಕ್ತರ ಕೋರಸ್ ಈ ಕಾಸ್ಮಿಕ್ ನೃತ್ಯವನ್ನು ಸೇರುತ್ತದೆ ಮತ್ತು ಎಲ್ಲೆಡೆ ಶಿವನ ಉಪಸ್ಥಿತಿಯನ್ನು ನೆನಪಿಸುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ ಇದು ಶಿವ ಮತ್ತು ಪಾರ್ವತಿ ವಿವಾಹವಾದ ರಾತ್ರಿ. ವಿಭಿನ್ನ ದಂತಕಥೆಯ ಪ್ರಕಾರ ಲಿಂಗದಂತಹ ಶಿವ ಪ್ರತಿಮೆಗಳಿಗೆ ಅರ್ಪಣೆ ಮಾಡುವುದು ಯಾವುದೇ ಹಿಂದಿನ ಪಾಪಗಳನ್ನು ಜಯಿಸಲು, ಪುಣ್ಯ ಮಾರ್ಗದಲ್ಲಿ ಪುನರಾರಂಭಿಸಲು ಮತ್ತು ಆ ಮೂಲಕ ವಿಮೋಚನೆಗಾಗಿ ಕೈಲಾಸ ಪರ್ವತವನ್ನು ತಲುಪಲು ವಾರ್ಷಿಕ ಸಂದರ್ಭವಾಗಿದೆ. ಈ ನಿರ್ದಿಷ್ಟ ದಿನದಂದು ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದ ಹಾಲಾಹಲವನ್ನು ಸೃಷ್ಟಿಯ ರಕ್ಷಣೆಗಾಗಿ ಶಿವನು ತಾನೇ ಸೇವನೆ ಮಾಡಿ ಅದನ್ನು ತನ್ನ ಕಂಠದಲ್ಲಿ ಹಿಡಿದಾಗ ನೀಲಿ ಬಣ್ಣಕ್ಕೆ ತಿರುಗಿತು ಎಂದು ನಂಬಲಾಗಿದೆ. ಪರಿಣಾಮವಾಗಿ ಅವರು ನೀಲಕಂಠ ಎಂಬ ಉಪನಾಮವನ್ನೂ ಪಡೆದರು. ಬುಡಕಟ್ಟು ಜನಾಂಗದ ಬಡ ಶಿವಭಕ್ತನನ್ನು ಆಧರಿಸಿ ಇನ್ನೊಂದು ಕಥೆ ಇದೆ. ರಾತ್ರಿ ವೇಳೆಯಲ್ಲಿ ಒಮ್ಮೆ ಆತನು ದಾರಿ ತಪ್ಪುತ್ತಾನೆ. ಕಾಡು ಪ್ರಾಣಿಗಳ ದನಿಯನ್ನು ಕೇಳಿ ಭಯದಿಂದ ಬಿಲ್ವ ಮರವನ್ನೇರಿ ಈತ ಕುಳಿತುಕೊಳ್ಳುತ್ತಾನೆ. ತಾನು ಮಲಗಿದ ಸಂದರ್ಭದಲ್ಲಿ ಪ್ರಾಣಿಗಳು ತನ್ನ ಮೇಲೆ ದಾಳಿ ನಡೆಸಿದರೆ ಎಂದು ಹೆದರಿ ಆತ ಎಚ್ಚರಗೊಂಡಿರುತ್ತಾನೆ. ಶಿವನ ಸ್ಮರಣೆಯನ್ನು ಮಾಡುತ್ತಾ ಬೆಳಗಿನ ಜಾವ ನೋಡಿದಾಗ ಶಿವಲಿಂಗದ ಮೇಲೆ ಬಿಲ್ವ ಮರದ ಎಲೆಗಳು ಬೀಳುತ್ತಿರುವುದನ್ನು ನೋಡುತ್ತಾನೆ. ಆತ ರಾತ್ರಿಯೆಲ್ಲ ಶಿವನಾಮ ಸ್ಮರಣೆ ಮಾಡುತ್ತಿದ್ದು ತನಗೆ ತಿಳಿಯದೆ ಬಿಲ್ವ ಪತ್ರೆಗಳನ್ನು ಆ ಮರದ ಕೆಳಗಿದ್ದ ಶಿವಲಿಂಗದ ಮೇಲೆ ಹಾಕುತ್ತಿರುತ್ತಾನೆ. ಶಿವನ ಮೆಚ್ಚುಗೆಗೆ ಪಾತ್ರವಾಗಿ ಆತ ಶಿವನ ಕೃಪಾ ಕಟಾಕ್ಷಕ್ಕೆ ಒಳಗಾಗುತ್ತಾನೆ. ಶಿವನ ಜಾಗರಣೆ ರಾತ್ರಿ ಮಹಾಶಿವರಾತ್ರಿಯ ಸಮಯದಲ್ಲಿ ವಿನಾಶ ಮತ್ತು ಪುನರುತ್ಪಾದನೆಯ ನಡುವಿನ ಮಧ್ಯಂತರದ ಕ್ಷಣಕ್ಕೆ ನಮ್ಮನ್ನು ತರಲಾಗುತ್ತದೆ. ಕೊಳೆಯುವಿಕೆಯಿಂದ ಬೆಳವಣಿಗೆಯನ್ನು ವೀಕ್ಷಿಸುವ ರಾತ್ರಿಯನ್ನು ನಾವು ಆಲೋಚಿಸಬೇಕಾಗಿ ಸಂಕೇತಿಸುತ್ತದೆ. ಮಹಾಶಿವರಾತ್ರಿಯ ಸಮಯದಲ್ಲಿ ನಾವು ನಮ್ಮ ಕತ್ತಿಯೊಂದಿಗೆ ಒಬ್ಬಂಟಿಯಾಗಿರಬೇಕು. ನಮ್ಮಿಂದ ಹೊರಬಂದ ಶಿವ ನಮ್ಮ ಹೃದಯದಿಂದ ಯಾವ ಕೆಟ್ಟದ್ದನ್ನು ನಿರ್ಮೂಲನೆ ಮಾಡಬೇಕಾಗಿದೆ, ಯಾವ ಸದ್ಗುಣದ ಬೆಳವಣಿಗೆಯನ್ನು ನಾವು ಪ್ರೋತ್ಸಾಹಿಸಬೇಕಾಗಿದೆ ಎಂಬುದನ್ನು ನೋಡಲು ನಾವು ಹಿಂದೆ ಮತ್ತು ಮುಂದೆ ನೋಡಬೇಕು. ಶಿವ ನಮ್ಮ ಹೊರಗೆ ಮಾತ್ರವಲ್ಲ, ನಮ್ಮೊಳಗೆ ಇದ್ದಾನೆ. ಏಕ ಆತ್ಮದೊಂದಿಗೆ ನಮ್ಮನ್ನು ಒಂದುಗೂಡಿಸುವುದು ಎಂದರೆ ನಮ್ಮಲ್ಲಿರುವ ಶಿವನನ್ನು ಗುರುತಿಸುವುದು. ಇದೊಂದು ಚಿಂತನೆಯ ಹಬ್ಬವಾಗಿದೆ. ಶಿವನು ಧರಿಸುವ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ವಿಶೇಷವಾದ ಧಾರ್ಮಿಕ ಹಿನ್ನೆಲೆ. ಶಿವನು ಕೊರಳಲ್ಲಿ ವಿಷಪೂರಿತ ಹಾವನ್ನು ಧರಿಸುವುದು ಏಕೆ? ಅಲಂಕಾರವನ್ನು ಬಯಸದ ಶಿವನು ಸರಳ ಪೂಜೆ ಹಾಗೂ ಭಕ್ತಿಯನ್ನು ಬಯಸುತ್ತಾನೆ. ಆದರೆ ಶಿವನ ಚಿತ್ರ ಅಥವಾ ಲಿಂಗವನ್ನು ನೋಡಿದಾಗ ಕತ್ತಿನಲ್ಲಿ ಹಾವು, ಅಣೆಯಲ್ಲಿ ವಿಭೂತಿ, ಜಡೆಯಲ್ಲಿ ಚಂದ್ರನನ್ನು ಧರಿಸುವುದು ನಾವು ಕಾಣಬಹುದು. ಹಿಂದೂ ಧರ್ಮದಲ್ಲಿ ಮೊದಲಿನಿಂದಲೂ ಹಾವನ್ನು ದೈವಶಕ್ತಿ ಇರುವ ಜೀವಿ ಎಂದು ಪರಿಗಣಿಸಲಾಗಿದೆ. ಅಂತೆಯೇ ನಾಗರ ಹಾವನ್ನು ನಾಗದೇವತೆ ಎಂದು ಪರಿಗಣಿಸಲಾಗುವುದು. ಸಮುದ್ರ ಮಂಥನ ಮಾಡುವಾಗ ವಾಸುಕಿ ಹಾವನ್ನು ಬಳಸಲಾಯಿತು. ಈ ಸಂದರ್ಭದಲ್ಲಿ ಹೊರಬಂದ ವಿಷವನ್ನು ಶಿವನು ಕುಡಿದು ಗಂಟಲಲ್ಲಿಯೇ ಇಟ್ಟುಕೊಂಡನು. ಇದರಿಂದ ಸೃಷ್ಟಿ ನಾಶವಾಗುವುದನ್ನು ತಡೆದನು ಎನ್ನಲಾಗಿದೆ. ಶಿವನ ಕುತ್ತಿಗೆಯ ಮೇಲಿನ ಸರ್ಪವು ಜನನ ಮತ್ತು ಪುನರುತ್ಥಾನದ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಶಿವನ ಕುತ್ತಿಗೆ ಸುತ್ತಿರುವ ಹಾವು ಶಿವನ ಅಲಂಕಾರವನ್ನು ಪ್ರತಿನಿಧಿಸುತ್ತದೆ. ಕೈಲಾಸದಲ್ಲಿ ಇರುವಾಗ ಶಿವನು ಹಾವಿನೊಂದಿಗೆ ಇರುವುದನ್ನು ಇಷ್ಟಪಡುತ್ತಾನೆ.
ಶಿವನನ್ನು ಎಲ್ಲ ಜೀವಿಗಳ ಅಧಿಪತಿ ಎಂದು ಕರೆಯಲಾಗುವುದು. ಹಾಗಾಗಿ ಶಿವನಿಗೆ ಪಶುಪತಿನಾಥ್ ಎಂದು ಕರೆಯುತ್ತಾರೆ. ಶಿವನು ಎಲ್ಲ ಜೀವಿಗಳನ್ನು ಅತ್ಯಂತ ಕಾಳಜಿಯಿಂದ ಕಾಪಾಡುತ್ತಾನೆ. ಶಿವನು ವಿಷಕಾರಿ ಹಾವನ್ನು ಹಾರವನ್ನಾಗಿ ಧರಿಸಲು ಅನೇಕ ಕಥೆಗಳಿವೆ. ವಿಷಕಾರಿ ಜೀವಿ ಆದ್ದರಿಂದ ಅದನ್ನು ಕಂಡರೆ ಬಹುತೇಕ ಜನರು ಭಯಪಡುತ್ತಾರೆ. ಈ ವಿಷಕಾರಿ ಹಾವನ್ನು ಆಹಾರವನ್ನಾಗಿ ಧರಿಸುವುದರ ಮೂಲಕ ಭಯ ಮತ್ತು ಮರಣವನ್ನು ನಿಯಂತ್ರಿಸುತ್ತಾನೆ ಎನ್ನುವುದು ತೋರಿಸುವುದು. ಭಗವಾನ್ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾಗುವಾಗ ವಿವಿಧ ಹಾವುಗಳನ್ನೇ ಆಭರಣವನ್ನಾಗಿ ಧರಿಸಿದ್ದನು ಎಂದು ಹೇಳಲಾಗಿದೆ. ವಿಷಕಾರಿ ಹಾವಿನಿಂದ ಆಭರಣವನ್ನು ಮಾಡಿ ಪಾರ್ವತಿ ದೇವಿಗೆ ಉಡುಗೊರೆಯನ್ನು ನೀಡಿದ್ದನು. ವಿಶೇಷವಾಗಿ ನಾಗರ ಹಾವುಗಳು ತಲೆಯಲ್ಲಿ ಅಮೂಲ್ಯವಾದ ಮಾಣಿಕ್ಯವನ್ನು ಹೊಂದಿರುತ್ತವೆ. ಈ ಮಾಣಿಕ್ಯದ ಹೊಳಪು ಶಿವ ಪಾರ್ವತಿಗೆ ರಾತ್ರಿ ಹೊತ್ತು ಬೆಳಕಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗುತ್ತದೆ. ಎಲ್ಲ ಶಿವಲಿಂಗದ ಮುಂದೆ ನಂದಿಯ ಮೂರ್ತಿ ಇರುವುದೇಕೆ? ಶಿವಲಿಂಗ ಅಥವಾ ಶಿವನ ಮೂರ್ತಿ ಎದುರು ಕುಳಿತಿರುವ ನಂದಿಯು ಮನುಕುಲಕ್ಕೆ ವಿಶೇಷ ಸಂದೇಶವನ್ನು ನೀಡುವುದು. ವ್ಯಕ್ತಿ ಶಿವನಲ್ಲಿ ಶರಣಾಗಿ ಭಕ್ತಿಯಿಂದ ನಮಸ್ಕರಿಸುವಾಗ ಅಥವಾ ಪೂಜೆ ಮಾಡುವಾಗ ಅವನ ಗಮನವು ಶಿವನಡೆಗೆ ಕೇಂದ್ರೀಕರಿಸಬೇಕು ಎಂಬುದನ್ನು ಸೂಚಿಸುತ್ತದೆ. ನಂದಿಯು 4 ಕಾಲುಗಳ ಮೇಲೆ ಕುಳಿತುಕೊಂಡಿರುವ ಶೈಲಿಯು ಸ್ಥಿರತೆಯನ್ನು ಕಾಯ್ದುಕೊಳ್ಳಬೇಕು ಎಂದು ತಿಳಿಸುತ್ತದೆ. ನಂದಿಯು ಶಿವಲಿಂಗದ ಎದುರು ಕುಳಿತುಕೊಂಡಿರುವ ಸಂಗತಿಯು ಸತ್ಯ, ಧರ್ಮ, ಶಾಂತಿ, ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಮುಕ್ತಿ ಮತ್ತು ಜ್ಞಾನವನ್ನು ಸಾಧಿಸಲು ಸಾಧ್ಯ. ವ್ಯಕ್ತಿ ಸತ್ಯ, ಧರ್ಮ ಮತ್ತು ಭಕ್ತಿಯಿಂದ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳುವುದು, ಜೊತೆಗೆ ಅಂತಿಮವಾಗಿ ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಳಿಸುವುದು ಇದೇ ಮನುಕುಲದ ಉದ್ದೇಶ ಹಾಗೂ ಗುರಿ ಎನ್ನುವುದನ್ನು ನಂದಿಯು ಸಾರುತ್ತದೆ. ನಂದಿಯು ದೇಗುಲದ ಎದುರು ಕುಳಿತರೂ ಶಿವನನ್ನು ನೋಡುವುದು, ಸೃಷ್ಟಿಯಲ್ಲಿ ಇರುವ ಎಲ್ಲ ಸಂಗತಿಗಳು ಏಕತೆ ಮತ್ತು ದೈವತ್ವದೊಂದಿಗೆ ಒಬ್ಬರ ಗುರುತುಗಳನ್ನು ಅರಿತುಕೊಳ್ಳುವುದು ಜೀವನದ ಮುಖ್ಯ ಉದ್ದೇಶ ಆಗಬೇಕು ಎನ್ನುವ ಅರ್ಥವನ್ನು ಸೂಚಿಸುತ್ತದೆ. ದೈವಶಕ್ತಿಯನ್ನು ಆರಾಧಿಸುವುದರ ಮೂಲಕ ಜೀವನದ ಅರ್ಥ ಮತ್ತು ಗುರಿಯನ್ನು ಅರಿತು ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದು ಸಾಧ್ಯವಾಗುವುದು. ಶಿವನ ಮುಂದೆ ನಂದಿಯು ಕುಳಿತಿರುವುದು ಮನುಜ ನೀನು ಶಿವನಿಗೆ ಶರಣಾಗು, ಶಿವನು ನಿನಗೆ ಬೇಕಿರುವುದನ್ನು ಕರುಣಿಸುವನು ಎನ್ನುವ ಸಂದೇಶ ಮತ್ತು ಜೀವನದ ಅರ್ಥವನ್ನು ತಿಳಿಸುವುದು. ಇದಕ್ಕೆ ಧಾರ್ಮಿಕ ಅರ್ಥಗಳೂ ಇವೆ. ಶಿವಲಿಂಗ ಮತ್ತು ನಂದಿಯ ಮೂರ್ತಿಗೆ ಸಂಬಂಧಿಸಿದಂತೆ ಅನೇಕ ಆಚರಣೆ ಹಾಗೂ ನಿಯಮಗಳನ್ನು ಅನುಸರಿಸಲಾಗುವುದು. ಉದಾಹರಣೆಗೆ, ಶಿವಲಿಂಗ ಹಾಗೂ ನಂದಿಯ ನಡುವೆ ಯಾರೂ ನಿಲ್ಲಬಾರದು. ನಂದಿಯ ಕೊಂಬಿನ ನಡುವಿನ ಅಂತರದಲ್ಲಿ ಶಿವನನ್ನು ನೋಡಬೇಕು. ಲಿಂಗದ ಪ್ರದಕ್ಷಿಣೆ ಮುಗಿದ ನಂತರ ನಂದಿಗೆ ನಮಸ್ಕರಿಸಬೇಕು. ಹೀಗೆ ಅನೇಕ ನಿಯಮಗಳು ಹಾಗೂ ಆಚರಣೆಗಳು ಇವೆ. ಅವುಗಳೆಲ್ಲವೂ ವಿಶೇಷವಾದ ಕಥೆ ಹಾಗೂ ಸಿದ್ಧಾಂತವನ್ನು ಒಳಗೊಂಡಿದೆ. ಮನುಷ್ಯ ಜೀವನದ ಪಯಣದಲ್ಲಿ ಸಾಮಾನ್ಯವಾಗಿ ವಿಚಲಿತನಾಗುತ್ತಾನೆ. ಅವನು ತನ್ನ ಇಂದ್ರಿಯ ಮತ್ತು ಭಾವನಾತ್ಮಕ ಚಿಂತನೆಗಳ ಮೇಲೆ ಹತೋಟಿಯನ್ನು ಹೊಂದಿರಬೇಕು. ಯಾವಾಗ ವ್ಯಕ್ತಿ ಜೀವನದ ಉದ್ದೇಶವನ್ನು ಅರಿಯುತ್ತಾನೆ ಆಗ ಮಾತ್ರ ಸರ್ವೋಚ್ಚವಾದುದನ್ನು ಸಾಧಿಸುತ್ತದೆ ಎಂದು ತಿಳಿಸುತ್ತದೆ. ನಂದಿಯ ನಂಬಿಕೆ, ನ್ಯಾಯ, ಗೌರವ, ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುವನು. ನಂದಿಯಂತೆ ಸ್ವಭಾವ ಹಾಗೂ ಗುಣಗಳನ್ನು ಹೊಂದಿರುವ ಭಕ್ತರು ಶಿವನಿಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿಗಳಾಗುತ್ತಾರೆ. ಆಗ ತನ್ನ ಭಕ್ತರ ಜೀವನದಲ್ಲಿ ಸಂತೋಷ ಮೊಳಗುವಂತೆ ಮಾಡುವನು, ಜೊತೆಗೆ ಅವರ ಸದ್ಗತಿಗೆ ಮಾರ್ಗದರ್ಶನ ತೋರುವನು ಎನ್ನಲಾಗಿದೆ. ನಂದಿಯ ಸರಳವಾದ ಗುಣವು ಶಿವನಿಗೆ ಅತ್ಯಂತ ಮೆಚ್ಚುಗೆಯನ್ನು ನೀಡುತ್ತಿತ್ತು. ನಂದಿಯ ನಿಸ್ವಾರ್ಥ ಭಕ್ತಿಯು ಶಿವನನ್ನು ಆಕರ್ಷಿಸಿತು. ಈ ಕಾರಣದಿಂದಲೇ ಶಿವನು ತನ್ನ ವಾಹನವನ್ನಾಗಿ ತಾಂಡವ ನೃತ್ಯ ಮಾಡುವಾಗ ಸಂಗೀತ ನುಡಿಸುವ ಸಂಗೀತರನ್ನಾಗಿ ಹಾಗೂ ತಾನು ಎಲ್ಲೆಲ್ಲಿ ಇರುತ್ತೇನೆಯೋ ಅಲ್ಲೆಲ್ಲ ತನ್ನ ಜೊತೆಯಲ್ಲೇ ನಂದಿಯನ್ನು ಕರೆದೊಯ್ಯುತ್ತಾನೆ. ಹಾಗಾಗಿ ನಂದಿಯ ವಿಗ್ರಹವನ್ನು ಶಿವ ಮತ್ತು ಶಿವಲಿಂಗ ಇರುವ ದೇವಾಲಯದ ಎದುರು ಇಡುವರು ಎಂದು ಹೇಳಲಾಗುತ್ತದೆ. ನಂದಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳು, ಉಪಕಥೆಗಳು ಇರುವುದನ್ನು ಕಾಣಬಹುದು. ಒಂದು ಧರ್ಮಕಥೆಯ ಪ್ರಕಾರ ಕಶ್ಯಪ ಮತ್ತು ಸುರಭಿ ದಂಪತಿಗಳು ಶಿವನನ್ನು ಆರಾಧಿಸಿ ಗಂಡು ಮಗುವನ್ನು ಪಡೆದುಕೊಂಡರು. ಆ ಮಗುವಿಗೆ ನಂದಿ ಎಂದು ಹೆಸರಿಟ್ಟರು ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಶಿಲಾದ್ ಎನ್ನುವ ಋಷಿಯು ಶಿವನನ್ನು ಆರಾಧಿಸಿ ಗಂಡು ಮಗುವನ್ನು ಪಡೆದನು. ಆದರೆ ಮಗುವಿನ ಆಯುಸ್ಸು ಕೇವಲ 8 ವರ್ಷಗಳು ಮಾತ್ರ ಇತ್ತು. ಆಗ ಆ ಮಗು ಶಿವನನ್ನು ಭಕ್ತಿಯಿಂದ ಆರಾಧಿಸಿತು. ನಂತರ ಶಿವನು ಬಾಲಕನ ಭಕ್ತಿಗೆ ಮೆಚ್ಚಿ ಅವನನ್ನು ಅರ್ಧ ಮನುಷ್ಯ ಹಾಗೂ ಅರ್ಧ ನಂದಿಯನ್ನಾಗಿರುವಂತೆ ಆಶೀರ್ವದಿಸಿದನು. ಅಂದಿನಿಂದ ನಂದಿಯು ಶಿವಭಕ್ತನಾಗಿ ಶಿವಗಣದಲ್ಲಿ ಒಬ್ಬನಾಗಿ ಉಳಿದನು ಎಂದು ಹೇಳಲಾಗುತ್ತದೆ. ಕರ್ನಾಟಕದ ತಲಕಾಡು ದೇವಾಲಯ. ಕರ್ನಾಟಕದ ಕಾವೇರಿ ನದಿಯ ದಡದಲ್ಲಿ ನೆಲೆಸಿರುವ ತಲಕಾಡು ಶ್ರೀಮಂತ ಭೂತಕಾಲ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಅತೀಂದ್ರಿಯ ಸ್ಥಳವಾಗಿದೆ. ಇದು ಶಿವನಿಗೆ ಅರ್ಪಿತವಾದ ವೈದ್ಯನಾಥೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಹಲವಾರು ಮಹಾನ್ ಸಾಮ್ರಾಜ್ಯಗಳ ಉಗಮ ಮತ್ತು ಪತನಕ್ಕೆ ಈ ಪಟ್ಟಣವು ಸಾಕ್ಷಿಯಾಗಿದೆ. ಈ ಸ್ಥಳವು 2 ಸ್ಥಳೀಯ ಮುಖ್ಯಸ್ಥರಾದ ತಲಾ ಮತ್ತು ಕಡದಿಂದ ತನ್ನ ಹೆಸರನ್ನು ಪಡೆದುಕೊಂಡಿರುವುದರಿಂದ ತಲಕಾಡು ಎಂಬ ಹೆಸರು ಬಂದಿದೆ.
ಮರಳಿನ ಅಡಿಯಲ್ಲಿ ಹುದುಗಿರುವ ಹಲವಾರು ದೇವಾಲಯಗಳಿವೆ ಮತ್ತು ಪಂಚಲಿಂಗ ದರ್ಶನ ಎಂದು ಕರೆಯಲ್ಪಡುವ ವೈದೇಶ್ವರ, ಅರ್ಕೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳ ವಿಶೇಷ ಪೂಜೆಗಾಗಿ ಪ್ರತಿ 12 ವರ್ಷಗಳಿಗೊಮ್ಮೆ ಉತ್ಖನನ ಮಾಡಲಾಗುತ್ತದೆ. ಪಾತಾಳೇಶ್ವರ ಶಿವಲಿಂಗವು ದಿನದ ಸಮಯಕ್ಕೆ ಅನುಗುಣವಾಗಿ ಬೆಳಗ್ಗೆ ಕೆಂಪು, ಮಧ್ಯಾಹ್ನ ಕಪ್ಪು ಮತ್ತು ಸಂಜೆ ಬಿಳಿ ಬಣ್ಣವನ್ನು ಬದಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ. ತಲಕಾಡಿನ ದೇವಾಲಯಗಳಲ್ಲಿ ಒಂದು ವಿಶಿಷ್ಟವಾದ ಸಂಗತಿ ಎಂದರೆ ಅವು ಮರಳಿನಿಂದ ಆವೃತವಾಗಿದೆ. ಇದಕ್ಕೆ ಸ್ಥಳೀಯ ಜಾನಪದ ಮತ್ತು ಪುರಾಣಗಳ ಪ್ರಕಾರ ಈ ಪ್ರದೇಶದ ರಾಣಿ ಅಲಬೇಲು ನೀಡಿದ ಶಾಪದಿಂದಾಗಿ ಪಟ್ಟಣವು ಮರಳಿನ ಅಡಿಯಲ್ಲಿ ಹೂಳಲ್ಪಟ್ಟಿತು ಎಂಬ ಪ್ರತೀತಿ ಇದೆ. ಮಹಾಶಿವರಾತ್ರಿ ಆಚರಣೆಯ ಹಿನ್ನೆಲೆಯನ್ನು ತಿಳಿಯೋಣ. ಭಗೀರಥ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎನ್ನುತ್ತದೆ ಪುರಾಣ. ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ. ಮತ್ತೊಂದು ದಂತಕಥೆಯ ಪ್ರಕಾರ ಇದು ಶಿವ ಮತ್ತು ಪಾರ್ವತಿ ವಿವಾಹವಾದ ರಾತ್ರಿ. ವಿಭಿನ್ನ ದಂತಕಥೆಯ ಪ್ರಕಾರ ಲಿಂಗದಂತಹ ಶಿವ ಪ್ರತಿಮೆಗಳಿಗೆ ಅರ್ಪಣೆ ಮಾಡುವುದು ಯಾವುದೇ ಹಿಂದಿನ ಪಾಪಗಳನ್ನು ಜಯಿಸಲು, ಪುಣ್ಯ ಮಾರ್ಗದಲ್ಲಿ ಪುನರಾರಂಭಿಸಲು ಮತ್ತು ಆ ಮೂಲಕ ವಿಮೋಚನೆಗಾಗಿ ಕೈಲಾಸ ಪರ್ವತವನ್ನು ತಲುಪಲು ವಾರ್ಷಿಕ ಸಂದರ್ಭವಾಗಿದೆ. ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣ. ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಮುಖ್ಯವಾಗಿದೆ. ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಪ್ರಾರಂಭಗೊಳ್ಳುವುದು. ಅಂದರೆ ಚಳಿಗಾಲ ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತದೆ. ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿದ್ದು ಚಂದ್ರನ ಪ್ರಕಾಶವು ಕ್ಷೀಣಿಸಿರುತ್ತದೆ. ನಮ್ಮ ಪೂರ್ವಜರು ಇದನ್ನೆಲ್ಲ ಅರಿತೇ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದ್ದರು. ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವಪತ್ರೆಯ ಪೂಜೆ ಮಾಡುತ್ತೇವೆ. ಬಿಲ್ವಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ. ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ಪರಿಮಳ ನಮ್ಮ ದೇಹದ ಒಳಗೆ ಹೋಗುವುದು. ಶಿವನ ಲಿಂಗವು ಕಲ್ಲಿನದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ. ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ. ಜೊತೆಗೆ ಪೂಜಿಸುವ ದೇಗುಲವನ್ನು ವಾಸ್ತುವಿನ ಪ್ರಕಾರ ಕಟ್ಟಿರುವುದರಿಂದ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣವಿದ್ದು ಅದನ್ನು ಶಿವನ ಶಕ್ತಿ ಎಂದು ಕರೆಯುವರು. ಇಲ್ಲಿ ಮಂತ್ರಗಳನ್ನು ಪಠಿಸುತ್ತಾ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಬರುವುದೆಂಬ ನಂಬಿಕೆ ಇದೆ. ಭಕ್ತರು ಶಿವರಾತ್ರಿ ಎಂದು 3 ನಿಯಮಗಳನ್ನು ಪಾಲಿಸಿದರೆ ಶ್ರೇಷ್ಠ. ಶಿವಾಭಿಷೇಕ. ಶಿವಾಲಯಗಳಿಗೆ ಹೋಗಿ ಅಥವಾ ತಮ್ಮ ಮನೆಯಲ್ಲಿಯೇ ಶಿವಲಿಂಗವನ್ನು ಇಟ್ಟುಕೊಂಡು ಅದಕ್ಕೆ ಅಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ ಪೂಜೆಯನ್ನು ಯಥಾಶಕ್ತಿ ಮಾಡಬಹುದು. ಬಿಲ್ವ ದಳಗಳಿಂದ ಪೂಜಿಸಿದರೆ ತುಂಬ ಶ್ರೇಷ್ಠ. ಶಿವರಾತ್ರಿಯಂದು ಸಾಯಂಕಾಲ ಪ್ರಾರಂಭಿಸಿ ಮಾರನೆಯ ದಿವಸ ಬೆಳಗ್ಗೆ 4 ಜಾವಗಳಲ್ಲಿ ಶಿವನ ಪೂಜೆಯನ್ನು ಮಾಡಬೇಕು. ಜಾಗರಣೆ. ಇನ್ನು ಜಾಗರಣೆಯಿಂದಾಗಿ ಅನಾಯಾಸವಾಗಿ ಮುಕ್ತಿ ಲಭಿಸುತ್ತದೆ. ಅಂದು ರಾತ್ರಿಯೆಲ್ಲ ಶಿವನನ್ನು ಪೂಜಿಸುತ್ತಾ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಶಿವನ ಧ್ಯಾನದಲ್ಲಿಯೇ ಮಗ್ನರಾಗಬೇಕು. ಅಂದು ರಾತ್ರಿಯೆಲ್ಲ ಪರಮೇಶ್ವರನ ಪೂಜೆಯನ್ನು ಮಾಡುತ್ತಾ ಇದ್ದರೆ ನಿದ್ರೆಯೇ ಬರುವುದೇ ಇಲ್ಲ. ಉಪವಾಸ. ಶಿವರಾತ್ರಿ ಹಬ್ಬದ ಮಹತ್ವಾಂಶ ಉಪವಾಸ. ಉಪ ಎಂದರೆ ಸಮೀಪ, ವಾಸ ಎಂದರೆ ಇರುವುದು ಎಂದರ್ಥ. ಉಪವಾಸ ಎಂದರೆ ಭಕ್ತರು ಭಗವಂತನ ಹತ್ತಿರ ಇರುವುದು ಎಂದರ್ಥ. ಹಾಗಾಗಿ ಉಪವಾಸ ವ್ರತಕ್ಕೆ ಅಷ್ಟೊಂದು ಮಹತ್ವವಿದೆ. ಶಿವರಾತ್ರಿಯ ದಿನದಂದು ಕೇವಲ ಹಾಲು ಹಣ್ಣುಗಳನ್ನು ಮಾತ್ರ ಲಘುವಾಗಿ ಸ್ವೀಕರಿಸಬೇಕು. ಶಕ್ತಿ ಸಾಮರ್ಥ್ಯಗಳಿದ್ದರೆ ಅದನ್ನು ತೆಗೆದುಕೊಳ್ಳದೆ ಕೇವಲ ನೀರನ್ನು ಕುಡಿದುಕೊಂಡು ಇರಬಹುದು. ಹೀಗೆ ಉಪವಾಸವಿದ್ದು ರಾತ್ರಿಯೆಲ್ಲ ಜಾಗರಣೆ ಮಾಡುತ್ತಾ ಶಿವನಿಗೆ ಅಭಿಷೇಕ ಅಷ್ಟೋತ್ತರ ಮಾಡಿದಾಗ ಅದು ಅನ್ವರ್ಥ ಶಿವರಾತ್ರಿಯಾಗುತ್ತದೆ. ಭಾರತದ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಹಾಗೂ ಪ್ರಸಿದ್ಧ ಶಿವಾಲಯಗಳಲ್ಲಿ ಮಹಾಶಿವರಾತ್ರಿಯಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಹಿಮಾಚಲ ಪ್ರದೇಶದ ಮಾಂಡಿ ಪಟ್ಟಣದ ಮಂಡಿ ಉತ್ಸವವು ಮಹಾಶಿವರಾತ್ರಿ ಆಚರಣೆಗೆ ಪ್ರಸಿದ್ಧಿ ಪಡೆದಿದೆ. ಈ ಪ್ರದೇಶದಲ್ಲಿ ಎಲ್ಲ ದೇವತೆಗಳು ನೆಲೆಸಿದ್ದಾರೆಂದು ನಂಬಲಾಗಿದೆ. ಶಿವರಾತ್ರಿಯಂದು ದೇಶ ವಿದೇಶಗಳ ಜನರು ಸೇರುತ್ತಾರೆ. ಕಾಶ್ಮೀರದಲ್ಲಿ ಮಹಾಶಿವರಾತ್ರಿಯನ್ನು ಶಿವ ಮತ್ತು ಪಾರ್ವತಿಯರ ಮದುವೆಯ ವಾರ್ಷಿಕೋತ್ಸವದ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಣ್ಣಾಮಲೈ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಪ್ರಕ್ರಿಯೆಗಳು. ಬೆಟ್ಟದ ಮೇಲಿರುವ ಶಿವನ ದೇವಾಲಯದ ಸುತ್ತಲೂ 14 ಕಿಲೋಮೀಟರ್ ಬರೀ ಪಾದದ ನಡಿಗೆಯಲ್ಲಿ ಗಿರಿ ಪ್ರದಕ್ಷಿಣೆ. ಸೂರ್ಯಾಸ್ತದ ಸಮಯದಲ್ಲಿ ಬೆಟ್ಟದ ಮೇಲೆ ಎಣ್ಣೆ ಮತ್ತು ಕರ್ಪೂರದ ದೊಡ್ಡ ದೀಪವನ್ನು ಬೆಳಗಿಸಲಾಗುತ್ತದೆ. ಶಿವರಾತ್ರಿಯ ದಿನದಂದು ಶಿವಾಲಯ ಒಟ್ಟಂ ಎಂದು ಕರೆಯಲ್ಪಡುವ ಕನ್ಯಾಕುಮಾರಿ ಜಿಲ್ಲೆಯ 12 ಶಿವ ದೇವಾಲಯಗಳಲ್ಲಿ ಭಕ್ತರಿಂದ ಧಾರ್ಮಿಕ ಮ್ಯಾರಥಾನ್ ಅನ್ನು ಕೈಗೊಳ್ಳಲಾಗುತ್ತದೆ.
ಇತ್ತೀಚಿನ ವರ್ಷಗಳಲ್ಲಿ ಇಶಾ ಫೌಂಡೇಶನ್ ಭಾರತದಲ್ಲಿ ಇಂತಹ ಹಬ್ಬಗಳ ಪ್ರಮುಖ ಪೋಷಕವಾಗಿದ್ದು, ಕೊಯಮತ್ತೂರಿನ ದೈತ್ಯ ಆದಿಯೋಗಿಯ ಸ್ಥಳದಲ್ಲಿ ಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಕೋಲಾರದ ಕೋಟಿಲಿಂಗ, ಮುರುಡೇಶ್ವರ, ಗೋಕರ್ಣದ ಆತ್ಮಲಿಂಗ, ಮಹಾಬಲೇಶ್ವರ, ನಂಜನಗೂಡಿನ ನಂಜುಂಡೇಶ್ವರ, ಗವಿಗಂಗಾಧರೇಶ್ವರ ದೇವಾಲಯಗಳು ಪ್ರಮುಖ ಶಿವದೇವಾಲಯಗಳಾಗಿವೆ. ಹೊರದೇಶದಲ್ಲಿನ ಶಿವದೇಗುಲಗಳು: ಪ್ರಂಬನಾನ್ ದೇಗುಲ ಇಂಡೋನೇಷಿಯಾ, ಶಿವವಿಷ್ಣು ದೇವಾಲಯ ಮೇರಿಲ್ಯಾಂಡ್, ಶಿವವಿಷ್ಣು ದೇವಾಲಯ ಸೌತ್ ಫ್ಲೋರಿಡಾ, ಜುರಿಚ್ ಶಿವ ದೇವಾಲಯ ಸ್ವಿಟ್ಜರ್ಲ್ಯಾಂಡ್, ಶಿವ ಹಿಂದೂ ದೇವಾಲಯ ಆಮ್ಸ್ಟರ್ಡ್ಯಾಮ್, ಶಿವ ಕೊಯಿಲ್ ಲಂಡನ್, ಮಧ್ಯ ಕೈಲಾಸ್ ಮಂದಿರ ಸೌತ್ ಆಫ್ರಿಕಾ, ಪಶುಪತಿನಾಥ ದೇವಾಲಯ ಕಠ್ಮಂಡು, ಮುನೇಶ್ವರ ದೇವಾಲಯ ಶ್ರೀಲಂಕಾ, ಸಾಗರ್ ಶಿವ ದೇವಾಲಯ ಮಾರಿಷಸ್. ವಿದೇಶದಲ್ಲೂ ಶಿವನಾಮ ಸ್ಮರಣೆ: ಪಶುಪತಿನಾಥ ದೇವಸ್ಥಾನದಲ್ಲಿ ಗಾಂಜಾ ಟೀ ಸೇವನೆ. ನೇಪಾಳದ ಪಶುಪತಿ ದೇವಸ್ಥಾನದಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಶಿವರಾತ್ರಿಯ ಹೊರತಾಗಿ ಗಾಂಜಾ ಟೀ ಸೇವಿಸುವುದು ಇಲ್ಲಿ ಅಕ್ರಮ. ಆದರೆ ಶಿವರಾತ್ರಿ ಸಮಯದಂದು 2 ದಿನ ಯುವಕರು ಹಿರಿಯರು ಎನ್ನದೇ ಗಾಂಜಾ ಟೀ ಸೇವಿಸುತ್ತಾರೆ. ಮಾರಿಷಸ್ನಲ್ಲಿ ರಾತ್ರಿಯಿಡೀ ಶಿವನ ಧ್ಯಾನ. ಮಹಾಶಿವರಾತ್ರಿಯಂದು ಸಾವಿರಾರು ಭಕ್ತರು ಸರೋವರವೊಂದರ ನೀರನ್ನು ಗಂಗಾ ತಲಾವ್ನಲ್ಲಿ ಸಂಗ್ರಹಿಸುತ್ತಾರೆ. ಆ ಪವಿತ್ರ ಜಲವನ್ನು ಮನೆಗೆ ಕೊಂಡೊಯ್ಯುತ್ತಾರೆ. ಆ ದಿನ ರಾತ್ರಿಯಿಡೀ ಶಿವನ ಧ್ಯಾನವನ್ನು ನಡೆಸುತ್ತಾರೆ. ಬಾಂಗ್ಲಾದೇಶದಲ್ಲೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಚಂದ್ರನಾಥಧಾಮ ಹಿಂದೂಗಳ ಪವಿತ್ರ ಶಕ್ತಿಪೀಠ. ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿ ಭಕ್ತಿಯಿಂದ ಪೂಜಿಸುವುದರಿಂದ ಒಳ್ಳೆಯ ಸಂಗಾತಿ ಸಿಗುತ್ತಾರೆ ಎಂದೇ ನಂಬಲಾಗುತ್ತದೆ. ಸ್ನೇಹಿತರೆ, ನಮ್ಮ ಹಿಂದೂ ಸಂಸ್ಕೃತಿ ಪ್ರತೀಕವಾದ ದೇವಾಲಯಗಳನ್ನು ಹೊರದೇಶಗಳಲ್ಲಿ ನಾವು ನೋಡಬಹುದಾಗಿದ್ದು, ಅವರುಗಳಲ್ಲಿ ಅಗಾಧ ಭಕ್ತಿಯನ್ನು ಕಾಣಬಹುದಾಗಿದೆ ಎಂದಲ್ಲಿ ನಾವು ಸಹ ಹೊರದೇಶಗಳ ಸಂಸ್ಕೃತಿಗಳನ್ನು ಗೌರವಿಸಬೇಕಾಗಿದ್ದು ನಮ್ಮ ಸಂಸ್ಕಾರವಲ್ಲವೇ? ಯೋಚಿಸಿ, ನಾವು ಅವರವರ ಸಂಸ್ಕೃತಿಗಳನ್ನು ಗೌರವಿಸೋಣ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.